ಬ್ಯಾಟಿಂಗ್ ಕಳಿಸ್ತೀನಿ, ಅರ್ಥ ಆಯ್ತಾ? ಫೀಲ್ಡಿಂಗ್ ಅವ್ರ ಕೈ ಮಾಡಿಸ್ತೀನಿ. ಮ್ಯಾಚ್ ನಮ್ಮ ಮೇಲೆ ಹೊಡೆದಿದ್ದಕ್ಕೆ ಹೆಂಗೆ ಕೂಗಾಡ್ತೀವಿ ಅಂದರೆ ಸಣ್ಣ ಮಕ್ಕಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಂಜೆ ಸುಮಾರು ಒಂದು 4:15 ಟೈಮು. ಇವಾಗ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕ್ರಿಕೆಟ್ ಆಡ್ಕೊಂಡು ಹೋಗೋಣ ಅಂತ ಎಲ್ಲ ಬಂದಿದ್ದಾರೆ. ಲೈಟಾಗೆ ಒಂದು ಅರ್ಧ ಗಂಟೆ ತಪ್ಪಿದ್ರೆ ಒಂದು ಗಂಟೆ ಸ್ವಲ್ಪ ಕ್ರಿಕೆಟ್ ಆಡಿಕೊಂಡು ಇಲ್ಲಿಂದ ಜಿಮ್ಮಿಗೆ ಹೋಗ್ಬೇಕು ಅಂತಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ನೋಡೋಣ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನವೀನ್ ಕ್ರಿಯೇಷನ್ಸ್ 236 ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆಲ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅವಾಗ ಮಾತ್ರ ನನ್ನ ಎಲ್ಲ ವೀಡಿಯೋನ ನೀವು ಮೊದಲು ನೋಡ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್ ನೋಡಿ, ಅಲ್ಲಿ ನಮ್ಮ ಹುಡುಗರು ಆಡ್ತಾ ಇದ್ದಾರೆ. ಬಿಸಿಲು ಇದೆ ಸ್ವಲ್ಪ. ಅಲ್ಲಿ ಯಾವುದೋ ಬೇರೆ ಟೀಮ್ ಆಡ್ತಾ ಇದೆ, ಯಾರೋ ಗೊತ್ತಿಲ್ಲ, ಅವರು ಬೇರೆ ಟೀಮ್ ಆಡ್ತಾ ಇದ್ದಾರೆ. ಆಡಲಿ, ನಮ್ಮ ಆಟ ನಾವು ಸ್ವಲ್ಪ ಲೈಟಾಗಿ ಆಡ್ಕೊಂಡು ಹೋಗಬೇಕು. ಯಾಕಂದರೆ ಭಾನುವಾರ ಒಂದು ಕ್ರಿಕೆಟ್ ಮ್ಯಾಚ್ ಇದೆ, ಟೂರ್ನಮೆಂಟು. ಅದಕ್ಕೆ ಸ್ವಲ್ಪ ಲೈಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅವತ್ತಿಂದ ನಾನು ಸ್ವಲ್ಪ ಕ್ರಿಕೆಟಿನ ವೀಡಿಯೋ ಹಾಕ್ತಾಯಿದ್ದೀನಿ. ಬ್ಯಾಟಿಂಗ್ ಕಳಿಸ್ತೀನಿ, ಅರ್ಥ ಆಯ್ತಾ? ಫೀಲ್ಡಿಂಗ್ ಅವ್ರ ಕೈ ಮಾಡಿಸ್ತೀನಿ. ಆಯ್ತಪ್ಪ, ಟೀಮ್ ಬ್ಯಾಟಿಂಗ್ ಆಡು, ಬೌಲಿಂಗ್ ಅವ್ರು ಮಾಡ್ಕೊಂತಾರೆ. ಅದಕ್ಕೆ ನಿನಗೆ ಕರ್ದಿರೋದು. ಮತ್ತೆ ಇನ್ನೇನಕ್ಕೆ ಓಡಬೇಡ, ಅಷ್ಟೇ ಇದು ಮಾಡಿ ಟ್ರೈ ಮಾಡ್ಕೊಂಬೇಡ. ಯಾವಾಗ ಗೊತ್ತಾ, ಈಗ 3 6 4 6 ಬೇಕಾಗಿರುತ್ತೆ, ಅವಾಗ ಯೂಸ್ ಆಗ್ತೀವಿ. ಅವ್ನು ಬರ್ತೀಯನಲ್ಲ, ಅಲ್ಲಿ ಬರ್ತೀಯ ನೋಡ್ರಿ. ಅವ್ನ ಮುಖ ನೋಡ್ಕೊಂಡ್ರೆ ಕರೆಕ್ಟಾಗಿ. ಅವ್ನು ಕಿಚ್ಚ ಸುದೀಪ್ ಅಲ್ಲಿ ಅವನು ಹೆಂಗೆ ಮರ್ಡರ್ ಮಾಡ್ತಿರ್ತಾನೆ, ಹಂಗೆ ಇಲ್ಲಿ ಶೋರೂಮ್ ಅಲ್ಲಿ ಇವನು ಹೇಳ್ಕೊಂಡು ತಿರ್ಗಾಡ್ತಿರ್ತಾನೆ. ಅಲ್ಲಿ ಬರ್ತೀಯ ನೋಡ್ರಿ. ಯಾರು ಅವ್ನ ಹೆಸರು ಕೇಳ್ತೀನಿ, ಪೂರ್ತಿ ಬೇಕಾದ್ರೆ ಕೇಳ್ಕೊಳ್ರಿ. ಬಾರಪ್ಪ ಇಲ್ಲಿ 10 ಜನ ಇದೀವು. ಏನ ಹಿಡ್ಕೊಂಡ್ ಬಂದ ಕೈಯಲ್ಲಿ ನೋಡ್ರಿ, ಮಾವಿನಕಾಯಿ ಕಳ್ಳ ಇದ್ದಂಗಿದ್ದಾನೆ ನೋಡ್ರಿ. ಮಾವಿನಕಾಯಿ ಕಳ್ಳ ಇದ್ದಂಗಿದ್ದಾನೆ. ಪಕ್ಕ ನಿಜವಾಗ್ಲೂ ಅವ್ನ ಮಾವಿನಕಾಯಿನ ಕತ್ಕೊಂಡ್ ಬರ್ತಾ ಇದ್ದಾನೆ. ಯಾರ್ದೋ ಮನೆ ಹಾಳು ಕೆಲಸ ಮಾಡಿಯಾನೆ, ನೋಡ್ಕೊಂಡ್ಬಿಟ್ಟು. ಏನು ಪ್ರಾಕ್ಟೀಸ್ ಮಾಡೋಣ ಇಲ್ಲ ಮ್ಯಾಚ್ ಆಡೋಣ? ಬರ್ರಿ ನೋಡ್ರಿ, ಅವ್ನು ನಡೆಯೋ ಸ್ಟೈಲು ಕಿಚ್ಚ ಸುದೀಪಿನ ತರ. ಆದ್ರೆ ಸುದೀಪಿಂದು ಚಪ್ಲಿನೂ ಇಲ್ಲ ಅವನು, ಆದ್ರೂ ಸುದೀಪಿನ ತರ ಮಾಡ್ತಾನೆ. ಸರಿಯಪ್ಪ ನೀನು, ಸರಿ ದುಮ್ಮಕ್ಕಿತ್ತು. ಬರ ಇಲ್ಲಿ ನೀನು. ಓಯ್ ಬಾಲ್ ಹಿಡಿ, ಏನು ಬಾಯಿಲಿ. ನೋಡ್ರಿ, ಬಾಲಿಂಗ್ ಚೆನ್ನಾಗಿ ಮಾಡ್ತಾನೆ. ಈ ತರ 6 ಹೊಡ್ಸ್ಕೊಂತಾನೆ. ಬರ್ರಿ, ನಿನ್ ಪೂರ್ತಿ ಹೆಸರು ಏನು? ಮನು. ಪಕ್ಕದಲ್ಲಿ ಅಡ್ಡ ಹೆಸರು ಕಿಚ್ಚ. ನೋಡ್ರಿ, ಏನು? ಅಲಿಯಾಸ್ ಕುಚ್ಚ. ಮನು ಕಿಚ್ಚ. ಆಮೇಲೆ ಆಗ್ತಾನೆ ಹುಚ್ಚ. ಹಿಡ್ಕೊಂಡ್ರಿ ಯಾರ್ದಾದ್ರು ಕಿಚ್ಚ. ಹುಷಾರು, ಕಾಲ ಮೇಲೆ ಕಲ್ ಬಿದ್ರೆ ಗೊತ್ತಿಲ್ಲ. ಸೈಡಲ್ಲಿರೋ ಕಲ್ಲೆಲ್ಲ ದೂರ ಆಯ್ತಣ. ಹತ್ರ ಆಗ್ತಿ ಮತ್ತೆ. ಸಂಜೆ ಒಂದು 4:15 ಮೇಲೆ ಫೋನ್ ಮಾಡಿ ಕ್ರಿಕೆಟ್ ಆಡಬೇಕು ಅಂತ ಕರೆದ್ರು. ಫಸ್ಟೇ ಹೇಳಿದ್ದೀನಿ ನಾನು, ಈ ಥರ ಭಾನುವಾರ. ಮತ್ತೆ ಅವನು ತಿಂದಿಲ್ಲ ಅಂದ, ಅದಕ್ಕೆ ಕೇಳಿದ್ದೆ. ಆ ಥರ ಯಾವುದೋ ಒಂದು ಟೂರ್ನಮೆಂಟ್ ಇದೆ, ಅದಕ್ಕೆ ಈ ಥರ ಪ್ರಾಕ್ಟೀಸ್ ಲೈಟಾಗಿ ಮಾಡ್ತಾಯಿದ್ದೀವಿ ಅಂತ. ಸುಮಾರು ಒಂದು
12ರಿಂದ 13 ಜನ ಇದ್ವಿ ನಾವು ಹುಡುಗರು. ಟೀಮ್ ಮಾಡಿಕೊಂಡೇ ಆಡ್ತಾ ಇದ್ದೀವಿ. ಈಗ ಯಾರೋ ಮತ್ತೆ ಬೇರೆ ಹುಡುಗರು ಬರ್ತಾರೆ ಅಂತ ಹೇಳಿದ್ದಾರೆ, ಅವ್ರ ಮೇಲೆ ಮ್ಯಾಚ್ ಹಾಕಿ ಆಡಬೇಕು. ಸಂಜೆ ಟೈಮಲ್ಲ, ಸ್ವಲ್ಪ ಲೈಟಾಗಿ ಬಿಸಿಲಿದೆ, ಕಣ್ಣಿಗೆ ಹೊಡಿತಾ ಇದೆ ಬಿಸಿಲು. ಆಗಲೇ ಹೇಳಿದ್ನಲ್ಲ ಬೇರೆ ಟೀಮ್ ಯಾವುದೋ ಬರುತ್ತೆ ಅಂತ, ಬಂದಿದೆ. ಅವ್ರ ಮೇಲೆ ಮ್ಯಾಚ್ ಆಡ್ತಾ ಇದ್ದೀವಿ. ಕೈ ಮಾಡ್ತಾ ಇದ್ದಾನೆ ಮನು ಅಂತ. ಇವ್ರ ಮೇಲೆ ನಾವು 3 ಮ್ಯಾಚ್ ಆಡಿದ್ವಿ, 2 ಮ್ಯಾಚ್ ಗೆದ್ವಿ, 1 ಮ್ಯಾಚ್ ಸೋತ್ವಿ. ಕೊಡು ಅಯ್ಯಯ್ಯೋ ಕಿರಣ. ಮ್ಯಾಚು ಒಳ್ಳೆ ರನ್ ನೋಡಿದ್ರು, ಸಖತ್ ರನ್ ನೋಡಿದ್ರು. ಚೇಂಜ್ ಮಾಡಲಿಲ್ಲ ನಾವು. 2 ಮ್ಯಾಚ್ ನಾವು ಇದೆ ನೋಡ್ರಿ ಯಾವ ಥರ ಇದೆ. ನಮ್ಮ ಲಾಸ್ಟ್ ಮ್ಯಾಚ್ ಗೆದ್ಬಿಟ್ರು, ಎಲ್ಲ ಓಡು ಬರ್ತಾ ಇದ್ದಾರೆ ಹುಡುಗರು ನೋಡಿ. ಮ್ಯಾಚ್ ನಮ್ಮ ಮೇಲೆ ಹೊಡೆದಿದ್ದಕ್ಕೆ ಹೆಂಗೆ ಕೂಗಾಡ್ತೀವಿ ಅಂದ್ರೆ ಕಣ್ಣು ಮಕ್ಕಳು. ಅವ್ರು ಕೊಂಡಾಡಿದ್ಕೆ ನಮ್ಮ ಹುಡುಗನ ಕೊಂಡಾಡ್ತಾ ಇದ್ದಾನೆ. ಫ್ರೆಂಡ್ಸ್, ವೆದರ್ ನೋಡಿ ಯಾವ ಥರ ಕಾಣ್ತಾ ಇದೆ. ಕ್ರಿಕೆಟ್ ಆಡ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಮೇಲೆ ಮ್ಯಾಚ್ ಹೊಡೆದಿದ್ದಕ್ಕೆ ಕಿರ್ಚಾಡ್ಬಿಟ್ರು. ಫ್ರೆಂಡ್ಸ್, ಇವಾಗ ನಾನು ಜಿಮ್ಮಿಗೆ ಬಂದಿದ್ದೀನಿ. ಕ್ರಿಕೆಟ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಟೈಮ್ ಆಗಿದೆ, ಇವಾಗ 9 ಗಂಟೆ ಆಗಿದೆ. ಬೇಗ ವರ್ಕೌಟ್ ಮುಗಿಸ್ಕೊಂಡು ಹೋಗಬೇಕು. ಲೆಗ್ಸು ಮತ್ತು ಯಾವುದಪ್ಪ ಶೋಲ್ಡರ್ ವರ್ಕೌಟ್ ಮಾಡಬೇಕು ಅಂತಿದ್ದೀನಿ. ನೋಡೋಣ ಗಾಯ್ಸ್. ಇವಾಗ ಲೆಗ್ಸು ಮತ್ತು ಶೋಲ್ಡರ್ ವರ್ಕೌಟ್ ಮಾಡಬೇಕು. ಸ್ವಲ್ಪ ಲೈಟಾಗಿ ವಾರ್ಮಪ್ ಮಾಡಿ ಸ್ಟ್ರೆಚಸ್ ಮಾಡಿ ಸ್ಟಾರ್ಟ್ ಮಾಡೋಣ. ಟೈಮ್ ಇಲ್ಲ ಇವಾಗ. ಈಗ ಆಲ್ರೆಡಿ 9:10 ಆಗಿದೆ. ಇನ್ನೊಂದು 50 ನಿಮಿಷ ವರ್ಕೌಟ್ ಮಾಡಿ ಮನೆಗೆ ಹೋಗಬೇಕು. ಬೇಗ ಮಾಡಬೇಕು ಅಷ್ಟೇ. ಡೈಲಿ ಬರೋದು ಯಾಕೋ ಲೇಟ್ ಆಗ್ತಾಯಿದೆ. ಎಲ್ಲ 8 ಗಂಟೆ ಮೇಲೆ ಆಗ್ತಾಯಿದೆ. ಇವತ್ತು ಇನ್ನೂ ಲೇಟ್ ಆಯಿತು. ಬೆಳಗ್ಗೆ ನಾನು ಬೇಗ ಹೇಳ್ತಾ ಇಲ್ಲ, ಮಲಗೋದು ತುಂಬ ಲೇಟ್ ಆಗ್ತಾಯಿದೆ. ಹಾಗಾಗಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೀನಲ್ಲ,
ನೈಟ್ ಎಡಿಟಿಂಗ್ ಎಲ್ಲ ಮಾಡ್ತಾಯಿರ್ತೀನಿ, ಹಾಗಾಗಿ ಸ್ವಲ್ಪ ಎದ್ದೇಳೋದು ಲೇಟ್ ಆಗ್ತಾಯಿದೆ. ಇರಲಿ ಮತ್ತು ಪ್ರಾಕ್ಟೀಸ್ ಇರುತ್ತೆ ಒಂದೊಂದು ದಿವಸ. ಬೆಳಗ್ಗೆ ಹೊತ್ತು ಕ್ರಿಕೆಟು ಸ್ವಲ್ಪ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಬಂದು ವರ್ಕೌಟ್ ಮಾಡ್ತೀನಿ. ರಾತ್ರಿ ಈಗ 9:15, 9:15 ಲೈಟಾಗೆ ಲೆಗ್ ವರ್ಕೌಟ್ ಮಾಡೋದ್ರಿಂದ ಸ್ವಲ್ಪ ಒಂದು 5-10 ನಿಮಿಷ ಟೈಮ್ ಬೇರೆ ಆಗಿದೆ, ಬೇಗ ಮಾಡ್ತಾಯಿದ್ದೀನಿ. ಸ್ಟ್ರೆಚಸ್ ಮಾಡಿ, ಲೆಗ್ಗು ಎಲ್ಲ ಸ್ಟ್ರೆಚಸ್ ಮಾಡಿ, ಲೈಟಾಗಿ ಸ್ವಲ್ಪ ಸಿಟಪ್ ಮಾಡಿ, ಸಿಟ್ಟಪ್ಪು ಒಂದು 2 ರೌಂಡ್ಸು 10 to 15. ಅದಾದಮೇಲೆ ಶೋಲ್ಡ್ರ್ ಹೊಡಿಬೇಕಲ್ಲ, ಅದಕ್ಕೆ ಶೋಲ್ಡ್ರ್ ಡಿಪ್ಸು ಹೊಡ್ಕೊಂಡು ಬೇಗ. ಈಗ ಟೈಮಿನ ಅಭಾವ ಇರೋದ್ರಿಂದ ನಾವು ಈಗ ಬೇಗ ಲೆಗ್ ವರ್ಕೌಟ್ ಮಾಡಬೇಕು. ಇವಾಗ ನಾನು ಗೋಬ್ಲೆಟ್ಟು ಡಂಬಲ್ ಸ್ಕ್ವ್ಯಾಟ್ ಹೊಡಿತಾ ಇದ್ದೀನಿ. ಈಗ ಗೋಬ್ಲೆಟ್ ಸ್ಕ್ವ್ಯಾಟು, ಇದು ಒಂದು ಸಿಂಗಲ್ ಡಂಬಲ್ ಹಿಡ್ಕೊಂಡು ಸಿಟಪ್ ಮಾಡಬೇಕು. ಇವತ್ತು ನಾನು ಲೈಟಾಗಿ ಮಾಡ್ಕೊಂಡು ಹೋಗ್ತೀನಿ, ಯಾಕಂದರೆ ಕ್ರಿಕೆಟ್ ಆಡೋದ್ರಿಂದ ಓಡೋದೆಲ್ಲ ಇರುತ್ತೆ, ಲೆಗ್ ಪೇಯ್ನ್ ಬರುತ್ತೆ ಜಾಸ್ತಿ ಹೆವಿ ವರ್ಕೌಟ್ ಮಾಡಿದ್ರೆ. ಹಾಗಾಗಿ ನಾನು ಡಂಬಲ್ಸಲ್ಲಿ ಲೈಟಾಗಿ ಮಾಡ್ಕೊಂಡು ಹೋಗ್ತೀನಿ. ಇದಾದಮೇಲೆ ಲಂಗಸ್ಸು, ಡಂಬಲ್ಸಲ್ಲಿ ಲಂಗಸ್ ಮಾಡ್ತಾಯಿದ್ದೀನಿ. ಎಲ್ಲದು ನಾನು 3 into 10 to 12 ಸೆಟ್ ಹೊಡಿತಾ ಇದ್ದೀನಿ. ಲಂಗಸ್ಸು 2 ಲೆಗ್ಗು ಆಯಿತು. ಇದಾದಮೇಲೆ ನೆಕ್ಸ್ಟು ಇವಾಗ ನಾನು ಸುಮೋ ಡಂಬಲಲ್ಲಿ ಸುಮೋ ಲೆಗ್ ಹೊಡಿತಾ ಇದ್ದೀನಿ. ಡಂಬಲ್ಸಲ್ಲಿ ಸುಮೋ ಹೊಡಿತಾ ಇದ್ದೀನಿ. ಸುಮೋ ಡೆಡ್ ಲಿಫ್ಟು. ಇದಾದಮೇಲೆ ನೆಕ್ಸ್ಟು ನಾನು ಕಾಫ್ ಮಸಲ್ಲಿಗೆ ಸೆಟಪ್ ಮಾಡ್ಕೊತಾ ಇದ್ದೀನಿ. ಈಗ ಲೈಟಾಗಿ ಸ್ವಲ್ಪ ಲೈಟ್ ವೇಟಾಗಿ ಕಾಫ್ ಮಸಲ್ಲಿಗೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಕಾಫ್ ಮಸಲ್ಲು ಲೈಟಾಗಿ ಸ್ಲೋಗೆ ಎಲ್ಲ ಕಾಫ್ ಮಸಲ್ಲಿಗೆ ಪ್ರೆಷರ್ ಬೀಳುತ್ತೆ. 1 ಸೆಕೆಂಡ್ ಹೋಲ್ಡ್ ಮಾಡಿ ಸ್ಲೋ ಬಿಡ್ತಾ ಇದ್ದೀನಿ. 1 ಸೆಕೆಂಡ್ ಹೋಲ್ಡ್ ಮಾಡಿ ಸ್ಲೋ ಬಿಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾನು ಸ್ಟ್ರೈಟ್ ಲೆಗ್ಗು ಡಂಬಲ್ಸ್ ಡೆಡ್ ಲಿಫ್ಟು. ಡಂಬಲ್ಸಲ್ಲಿ ಸ್ಟ್ರೈಟ್ ಲೆಗ್ಗು ಡಂಬಲ್ಸ್ ಡೆಡ್ ಲಿಫ್ಟ್ ಹೊಡಿತಾ ಇದ್ದೀನಿ. ಇದು ಲಾಸ್ಟ್ ವರ್ಕೌಟ್ ಮಾಡೋದ್ರಿಂದ ಲೆಗ್ ಪೇಯ್ನು ಅಷ್ಟು ಬರಲ್ಲ. ಇವಾಗ ಅದು ಮುಗಿಸ್ಕೊಂಡು ಶೋಲ್ಡ್ರಿಗೆ ಬಂದೆ. ಟೈಮ್ ಆಗಿರೋದ್ರಿಂದ ನಾನು ಬೇಗ ಮುಗಿಸ್ಕೊಂಡು ಹೋಗಬೇಕು. ಅದಕ್ಕೆ ಈಗ ಮಷೀನ್ಸಲ್ಲಿ ಹೊಡಿತಾ ಇದ್ದೀನಿ. ಫ್ರಂಟ್ ಶೋಲ್ಡ್ರ್ ರೈಸ್ ಮಾಡ್ತಾ ಇದ್ದೀನಿ. ಎರಡು ಆರ್ಮನು ಪ್ರೆಸ್ ಮಾಡ್ತಾಯಿದ್ದೀನಿ. ನಾನು ಶೋಲ್ಡ್ರ್ ಪ್ರೆಸ್ ಮಾಡ್ತಾಯಿದ್ದೀನಿ. ಫ್ರಂಟ್ ಆದಮೇಲೆ ಇವಾಗ ಬ್ಯಾಕು ಶೋಲ್ಡ್ರ್ ಪ್ರೆಸ್ ಮಾಡ್ತಾಯಿದ್ದೀನಿ. ಟೈಮ್ ಆಗಿರೋದ್ರಿಂದ ಬೇಗ ಮುಗಿಸ್ಕೊಂಡು ಹೋಗಬೇಕು. ಹಾಗಾಗಿ ನಾನು ಎಷ್ಟಾಗುತ್ತೆ ಅಷ್ಟು ಸೆಟ್ ಮಾಡ್ತಾಯಿದ್ದೀನಿ. 3 ಆಗಿಲ್ಲ ಅಂದರೆ 2 ಮಾಡ್ತಾಯಿದ್ದೀನಿ. ಶೋಲ್ಡ್ರದ್ದು 2 ಸೆಟ್ಟೇ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಟೈಮಿಂದ ಬೇಗ ಬರಬೇಕು ನಾನು. ಇವಾಗ ಡಂಬಲ್ಸಲ್ಲಿ ಶೋಲ್ಡರ್ ಪ್ರೆಸ್ಸು. ಇದು ಬ್ಯಾಕು, ಶೋಲ್ಡರ್ ಬ್ಯಾಕು. ಇವಾಗ ಡಂಬಲ್ಸಲ್ಲಿ ಫ್ರಂಟು. ಅದು ಡಬಲ್ ಆರ್ಮು, ಇದು ಸಿಂಗಲ್ ಆರ್ಮನ್ನು ಹೊಡಿತಾ ಇದ್ದೀನಿ. ಸಿಂಗಲ್ ಆರ್ಮು ಫ್ರಂಟು ಶೋಲ್ಡ್ರ್ ಪ್ರೆಸ್ ಮಾಡ್ತಾ ಇದ್ದೀನಿ ಸಿಟ್ಟಿಂಗಲ್ಲಿ. ಇದಾದಮೇಲೆ ಈಗ ಲಾಸ್ಟ್ ಇನ್ನೇನು 1-2 ವರ್ಕೌಟ್ ಮುಗಿಸ್ಕೊಂಡು ಹೋಗ್ತೀನಿ. ಸ್ಟ್ರಕ್ಸ್ ಮಾಡ್ತಾಯಿದ್ದೀನಿ ಶೋಲ್ಡ್ರಿಗೆ. ಡಂಬಲ್ಸಲ್ಲಿ ಸ್ಟ್ರಕ್ಸ್ ಮಾಡ್ತಾಯಿದ್ದೀನಿ. ಹೋಲ್ಡ್ ಮಾಡಿ ಸ್ಲೋ ಬಿಡಬೇಕು. ಇದಾದಮೇಲೆ ನಾನು ಲ್ಯಾಟ್ರಲ್ ರೈಸ್ ಮಾಡಿ ಮುಗಿಸ್ತೀನಿ ನಾನು ವರ್ಕೌಟ್. ಇವಾಗ ಶೋಲ್ಡ್ರು ಫ್ರಂಟ್ ಲ್ಯಾಟ್ರಲ್ ರೈಸ್ ಡಂಬಲ್ಸಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಎಲ್ಲ ವರ್ಕೌಟ್ನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಲೆಗ್ಸು ಮತ್ತು ಶೋಲ್ಡರ್ ವರ್ಕೌಟು ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಓಕೆ ಸರ್. ಗಾಯ್ಸ್, ಇವಾಗ ನೋಡಿದ್ದೀರಾ ವಿಡಿಯೋ ಎಲ್ಲ ಕ್ರಿಕೆಟಿಂದು ಜಿಮ್ಮಿಂದೆಲ್ಲ ಹಾಕಿದ್ದೀನಿ. ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ್ತಾನೆ ಎಲ್ಲ ವಿಡಿಯೋನ ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್, ಬಾಯ್. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಬಾಯ್.